ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು KLE ಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಜಿಲ್ಲಾಧಿಕಾರಿಯಾಗಿ ಮತ್ತು ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರಾಗಿ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾದಂತಹ ಶ್ರೀ MG ಹಿರೇಮಠ್ ಸರ್ ಅವರು ಅವರ ಜೀವನದ ಯಾನ, ಸರಳ ಕನಸಿನಿಂದ ಆರಂಭವಾದ ಅವರ ಸೇವೆ, ಆ ಸೇವಾ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ರು. ಕಳೆದ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ. ಮತ್ತೊಮ್ಮೆ ಸರ್, ಕಾರ್ಯಕ್ರಮಕ್ಕೆ ಅಭಿಮಾನದ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ಸರ್. ಈಗ ತಾವು ಹುದ್ದೆಗೆ ಬಂದಾಗ ನಾನು ಈ ಒಂದು ಹುದ್ದೆಗೆ ಬಂದಿದ್ದು ವ್ಯರ್ಥವಾಗಲಿಲ್ಲ ಅಂತ ಅನಿಸಿದಂತ ಒಂದು ಯಾವುದಾದ್ರೂ ಒಂದು ಗರ್ವದ ಒಂದು ಸನ್ನಿವೇಶ ಏನಾದ್ರೂ ಇದೆಯಾ ಸರ್? ನಾ ಗರ್ವದಿಂದ ಹೇಳ್ತೀನಿ ಅನ್ನುವಂಥದ್ದು. ಖಂಡಿತವಾಗಿ. ಅಂದರೆ ಒಂದೇ ಸನ್ನಿವೇಶ ಅಂತ ಈಗಾಗಲೇ ನಾನು ನಿಮಗೆ ಹೇಳಿದೆ, ಬೆಳಗಾವಿಯಲ್ಲಿ ಬೇರೆ ಜಿಲ್ಲೆಗೆ ಹೋಗೋದನ್ನು ನಾನು ಯೂನಿವರ್ಸಿಟಿನ ಇಲ್ಲಿನ ಉಳಿಸಿದೆ. ಆ ಜಮೀನು ಕೊಡೋದಕ್ಕೆ ನಾನು ಸಹಕಾರಿ ಇದೆ. ನನಗೆ ಭಾಳ ಗೌರವ ಇದೆ, ಅದ್ರ ಬಗ್ಗೆ ಭಾಳ ಹೆಮ್ಮೆ ಇದೆ. ನಮ್ಮ ಕಲಿತ ಕಾಲೇಜಿನ ರೋಡ್ಗೆ ಹೆಸರಿಟ್ಟೆ ಮತ್ತು ವಿವಾದಗಳನ್ನು ನಾನು ಬಗೆಹರಿಸಿದೆ. ಆ ರೀತಿಯಾಗಿ ನನಗೆ ಬಹಳಷ್ಟು ಹೆಮ್ಮೆ ಇದೆ. ಮತ್ತು ಅದರಲ್ಲಿ ನಾನು ಎಷ್ಟು ಸರ್ವೀಸಲ್ಲಿ ನಾನು ಭಾಳ ಖುಷಿಪಟ್ಟದ್ದು ಬೆಳಗಾವಿ ಜಿಲ್ಲೆ. ನಾನು ರೀಜನಲ್ ಕಮಿಷನರ್ ಆದಾಗ ಸುಮಾರು ಅಲ್ಲಿ ಕಡತಗಳು ಪೆಂಡಿಂಗ್ ಇದ್ದವು. ಅಂದರೆ ಅನುಕಂಪದ ಆಧಾರ ಮೇಲೆ 7-8 ಜಿಲ್ಲೆಗಳಿಗೆ ಅಧಿಕಾರಿ ಅವರು. ಇವಾಗ ಅನುಕಂಪದ ಆಧಾರ ಮೇಲೆ ಅವರಿಗೆ ನೌಕರಿ ಕೊಡುವಂಥ ಅವಕಾಶ ಇಲ್ಲ. ಸುಮಾರು ಜನರಿಗೆ ನಾನು ಹಂಡ್ರೆಡ್ಸ್ ಆಫ್ ಕ್ಯಾಂಡಿಡೇಟ್ಸ್ಗೆ ಅಂದರೆ ಅವ್ರ ಮನೆಯಲ್ಲಿ ತೀರ್ಕೊಂಡಿರ್ತಾರೆ ಸರ್ವೀಸಲ್ಲಿ, ಅವರು ಮಕ್ಕಳಿಗೆ, ಹೆಂಡತಿ ಅಥವಾ ಯಾರಾದರೂ ನೌಕರಿ ಕೊಡುವಂಥದ್ದು ಇರ್ತದೆ. ಅದನ್ನು ನಾನು ತ್ವರಿತವಾಗಿ ಮಾಡಿಕೊಟ್ಟೆ ಮತ್ತು ಅವರಿಗೆ ಕರೆದು ಕೌನ್ಸಿಲಿಂಗ್ ಮಾಡಿ ಎಲ್ಲೆಲ್ಲಿ ಖಾಲಿದಾವ ಹುದ್ದೆಗಳನ್ನು ಅವರಿಗೆ ನಮ್ಮ ಸಿಬ್ಬಂದಿಗಳ ತರಬೇತಿ ಕೊಟ್ಟು ತ್ವರಿತವಾಗಿ ಅದನ್ನು ಮಾಡಿಕೊಟ್ಟೆ ನಾನು. ಅಂದರೆ ಅದೊಂದು ಪುಣ್ಯದ ಕೆಲಸ ಅಂತ. ಒಬ್ಬ ಇನ್ ಸರ್ವಿಸ್ ಮೆಂಬರ್ ತೀರ್ಕೊಂಡಿದ್ದಾನೆ ಅಂದರೆ ಅದಕ್ಕೆ ಅವ್ರಿಗೆ ಒಂದು ಒಳ್ಳೆಯ ಇದನ್ನು ಕೊಡೋದು, ನಾವು ಅವರಿಗೆ ಒಂದು ನೌಕರಿ ಕೊಡೋದು ಏನಂದರೆ ಆ ಮನೆತನ ನಡೆಸಿದಂಗೆ, ಆ ಕುಟುಂಬ ನಡೆಸಿದಂಗೆ. ಆ ಕುಟುಂಬದ ನಡೆಸೋ ವ್ಯಕ್ತಿ ಹೋಗಿದ್ದಾನೆಂದರೆ ಅವರಿಗೆ ನಾವು ಭಾಳ ಸಹಾಯ ಮಾಡಬೇಕನ್ನೋ ಒಂದು ಧ್ಯೇಯದಿಂದ ನಮ್ಮ ಕಚೇರಿಯ ಜನರಿಗೆ ನಾವು ಮೊದಲು ತರಬೇತಿ ಕೊಟ್ಟು ಅವರಿಗೆ ಬೇಗನೆ ತ್ವರಿತವಾಗಿ ನಾನು ಅಪಾಯಿಂಟ್ಮೆಂಟ್ಗಳನ್ನು ಮಾಡಿದೆ. ಅದು ಭಾಳ ನನಗೆ ಹೆಮ್ಮೆ ಕೊಡ್ತಿದೆ, ಖುಷಿ ಕೊಡ್ತಿದೆ. ಖಂಡಿತ ಸರ್. ಸರ್, ಇವಾಗ ಅಧಿಕಾರದಲ್ಲಿದ್ದಾಗ ನಿವೃತ್ತಿಗಿಂತ ಮೊದಲು ನನಗೆ ಬಾಕಿ ಉಳಿದಿದೆ, ಇನ್ನೂ ಈ ಕನಸು ಹಾಗೇ ಉಳಿದಿದೆ ಅನ್ನೋಂಥ ಯಾವುದಾದ್ರೂ ಕನಸು ಏನಾದರೂ ಇದೆಯಾ ಸರ್? ಈ ಸೇವೆಗೆ ಎಂಡ್ ಅನ್ನೋದಿರೋದಿಲ್ಲ. ಇಷ್ಟು ಬೇಗ ಮುಗಿದು ಹೋಗ್ತಲ್ಲಪ್ಪ, ಇನ್ನೂ ಮಾಡ್ಬೋದಿತ್ತು ಅಂತ ಅನಿಸುತ್ತೆ ಯಾವಾಗಾದರೂ. ಅಂದರೆ ಇನ್ನೂ ಗಟ್ಟಿಯಾಗಿದ್ದೇವೆ, ಇನ್ನೂ ಒಂದು ಸ್ವಲ್ಪ ಅವಕಾಶ ಸಿಗಬೇಕಾಗಿತ್ತು, ಇನ್ನೂ ಸ್ವಲ್ಪ ಸೇವೆ ಮಾಡೋಕೆ ಅವಕಾಶ ಸಿಗ್ತಿತ್ತು ಅಂತೇಳಿ ಅನ್ನೋದು ಯಾವಾಗಲೂ ನಮಗೆ ಇದ್ದೇ ಇರ್ತದೆ. ಆದರೂ ಕೂಡ ಈಗ ನಾವು ಸಾರ್ವಜನಿಕವಾಗಿ ಈಗ ರಿಟೈರ್ ಆದಮೇಲೂ ಕೂಡ ಏನಾದರೂ ಮಾಡಬೇಕು, ಈ ಥರದ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ, ನಮ್ಮ ಸಮಾಜದ ಜನರಿಗೆ, ಹುಡುಗರಿಗೆ ಯಾಕಂದರೆ ಸಾಮಾನ್ಯವಾಗಿ ಮಕ್ಕಳಿಗೆ ತಪ್ಪು ಕಲ್ಪನೆಗಳೇ ಜಾಸ್ತಿ ಇರ್ತಾವೆ. ಒಂದು ಉದಾಹರಣೆ ಕೊಡ್ತೀನಿ. ಯಾಕೆಂದರೆ ಇಲ್ಲಿ ಮಿಲ್ಟ್ರಿ ರಿಕ್ರೂಟ್ಮೆಂಟ್ ರ್ಯಾಲಿ ಬೇಕು ಅಂತ ಕರ್ನಲ್ ರಾಯ್ ಅವರು ನನ್ನ ಹತ್ರ ಬಂದಿದ್ದರು, ಜಿಲ್ಲಾಧಿಕಾರಿ. ಕೋವಿಡ್ ಸಮಯದಲ್ಲಿ ಯಾವುದೇ ಜಿಲ್ಲಾಧಿಕಾರಿಗಳು ಅವರಿಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ನನ್ನ ಕಡೆ ಬಂದರು ಅವರು. ನಾನು ಹೇಳಿದೆ, ನಾನು ಕೊಡ್ತೀನಿ ನಿಮಗೆ ಅಂದೆ. ಯಾಕಂದರೆ ನನಗೆ ಗುರ್ತು, ಯಾಕಂದರೆ ಮಿಲ್ಟ್ರಿ ರಿಕ್ರೂಟ್ಮೆಂಟ್ ರ್ಯಾಲಿಯಿಂದ ಸುಮಾರು ಗ್ರಾಮೀಣದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಮಿಲ್ಟ್ರಿಯಲ್ಲಿ ನೌಕರಿ ಸಿಗುತ್ತೆ ಅಲ್ವಾ, ಮಿಲ್ಟ್ರಿ ಮೆನ್ ಆಗಿ ಹೋಗ್ತಾರೆ ಅವರು. ನಾನು ಕೊಡ್ತೀನಿ, ಮಾಡಿರಿ ಅಂತ ಹೇಳಿದೆ. ಅದಕ್ಕೆ ಅಲ್ಲಿ VTU ಯೂನಿವರ್ಸಿಟಿ ಕ್ಯಾಂಪಸ್ ಕೂಡ ನಾನು ಅವರಿಗೆ ವೈಸ್ ಚಾನ್ಸಲರ್ ಮಾತಾಡಿ ಅದನ್ನು ನೀವು ಕೊಡಲೇಬೇಕು, ಯಾಕಂದರೆ ಇದು ಭಾಳಷ್ಟು ನಮ್ಮ ಜಿಲ್ಲೆಯ ಜನ ಮಕ್ಕಳು ಮಿಲ್ಟ್ರಿ ಭರ್ತಿ ಆಗ್ತಾರೆ, ಅದಕ್ಕೆ ನೀವು ಕೊಡಬೇಕಂತ ಹೇಳಿ ಅವರಿಗೂ ಕೂಡ ಕನ್ವಿನ್ಸ್ ಮಾಡಿ ನಾನು ಎಸ್ ಅಂದೆ. ಆವಾಗ ಒಂದು ಮೀಟಿಂಗ್ ಮಾಡಿದಾಗ ಏನು ವಿಚಾರ ಮಾಡಿದ್ವು ನಾವು ಅಂದರೆ, ಇದಕ್ಕೆ ಯಾವುದೇ ರೀತಿ ಕೋವಿಡ್ ಟೆಸ್ಟ್ ಮಾಡ್ತಿದ್ವಲ್ಲ ಮೊದಲು, ಅದನ್ನೆಲ್ಲ ಏನು ಮಾಡೋದು ಬೇಡ. ಯಾಕಂದರೆ 50,000 ಕ್ಯಾಂಡಿಡೇಟ್ಸು ಅಪೇರ್ ಆಗ್ತಾಯಿದ್ರು ಆ ರ್ಯಾಲಿಗೆ. ಅದನ್ನೆಲ್ಲ ಮಾಡಲಿಕ್ಕಾಗೋದಿಲ್ಲ. ಹಾಗೆ ಜಸ್ಟ್ ಲೈಕ್ ದ್ಯಾಟ್ ಫಿಟ್ನೆಸ್ ನೋಡಿ ನೀವು ಅಲೋ ಮಾಡಬೇಕು ಅನ್ನೋಂಥ ಅದು ನಿರ್ಧಾರ ಆಯಿತು. ನಾನು ಅವತ್ತು ಮಿಲ್ಟ್ರಿ ರಿಕ್ರೂಟ್ಮೆಂಟ್ ರ್ಯಾಲಿ ಉದ್ಘಾಟನೆಗೆ ನನ್ನೇ ಕರೆದಿದ್ರು. ನಾನೇ ಹೋಗಿದ್ದೆ. 6 ಗಂಟೆಗೆ, ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್, ಅಂದರೆ ರನ್ನಿಂಗ್ ಸ್ಟಾರ್ಟ್ ಆಗ್ತಿದ್ದಲ್ಲ, ಅವಾಗ ಹೋಗಿದ್ದೆ. ಹೋಗಿ ಬರಬೇಕಾದ್ರೆ VTU ಗೇಟ್ ಹತ್ತಿರ ಸುಮಾರು 200-300 ವಿದ್ಯಾರ್ಥಿಗಳು, ಕ್ಯಾಂಡಿಡೇಟ್ಸು ಕೂತ್ಬಿಟ್ಟಿದ್ರು. ಹಿಂಗೆ ನಾನು ಕೇಳಿದೆ, ಯಾಕೆ ಕೂತಿದ್ದೀರಿ ಇಲ್ಲಿ ಅಂತ. ಆವಾಗ ಅವ್ರು ಹೇಳಿದ್ರು, ಇಲ್ಲ ಸರ್, ನಮ್ಮ ಕಡೆ ಕೋವಿಡ್ ಟೆಸ್ಟ್ ರಿಪೋರ್ಟ್ ಇಲ್ಲ ಅಂತ ಹೇಳಿದರು ಅವರು. ಇಲ್ಲ, ಅದೇನು ಬೇಕಾಗಿಲ್ಲಲ್ಲ, ಕೋವಿಡ್ ಟೆಸ್ಟ್ ರಿಪೋರ್ಟ್ ಬೇಕಾಗಿಲ್ಲಲ್ಲ ಅಂಥೇಳಿ ಇಮಿಡಿಯೇಟ್ಲಿ ನಾನು ಆ ಕರ್ನಲ್ ರಾಯ್ಗೆ ಫೋನ್ ಮಾಡಿದೆ. ಇಲ್ಲರಿ, ನೀವು ವೈ ಡಿಡ್ ಯು ಡೂ ಲೈಕ್ ದಿಸ್,
ये बात तो हम वी हैव डिस्कस्ड ऑल दिस इन द मीटिंग ओनली, इट इज़ नॉट रिक्वायर्ड. नो सर, इट इज़ ओनली फिटनेस सर्टिफिकेट इज रिक्वायर्ड. Okay, what kind of fitness you require? Only a medical officer should give this candidate is fit. Immediately I told DHO, send 2 medical officers here, put a table here, and one application is typed and xeroxed. Only name written on that, candidate name, fit, like that. We gave certificate to everybody. Immediately they were allowed to enter the rally. Selection is secondary, but they were allowed. ಅವ್ರು ಇಷ್ಟು ಖುಷಿ ಆದಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗಿಬಿಟ್ರು ಹುಡುಗರೆಲ್ಲ. ಅಂದರೆ ಈ ಥರದ ತಪ್ಪು ತಿಳುವಳಿಕೆಯಿಂದ, ಅಂದರೆ ಈ ಥರದ ಕೆಲಸಗಳು ಏನು ಮಾಡ್ತೀವಲ್ರಿ ಭಾಳ ಖುಷಿ ಕೊಡ್ತಾವೆ. ಈ ಅಂದರೆ ಕ್ಯಾಂಡಿಡೇಟ್ಗಳಿಗೆ ನನಗೆ ಅವಕಾಶ ಆಗಿಲ್ಲ ಅಂದರೆ ಎಷ್ಟು ಅವ್ನಿಗೆ ದುಃಖ ಆಗ್ತೈತಿ. ಅವನು ಟ್ರೈನಿಂಗ್ ಮಾಡ್ಕೊಂಡಿರ್ತಾನೆ, ರನ್ನಿಂಗ್ ಮಾಡಿರ್ತಾನೆ, ಓದಿರ್ತಾನೆ, ಬರೆದಿರ್ತಾನೆ, ಅವನಿಗೆ ಅವಕಾಶ ಇಲ್ಲ ಅಂದರೆ ಅವನಿಗೆ ಯಾವ ಪರಿ ಡಿಪ್ರೆಷನ್ ಆಗ್ಬೋದು, ಖಿನ್ನತೆಗೆ ಹೋಗ್ಬೋದು. ಇಂಥ ಸಮಯದಲ್ಲಿ ನಾವು ಸೇವೆಗೆ ಭಾಳ ಕಠಿಣವಾಗಿ ವರ್ತಿಸಬೇಕು ಮತ್ತು ಅವರಿಗೆ ಸಹಾಯ ಮಾಡೋಕ್ಕೆ ನಿಲ್ಬೇಕು. ನಾವು ಆ ರೀತಿಯಾಗಿ ಮಾಡಿದ್ದಕ್ಕೆ ನಂಗೆ ಭಾಳ ಖುಷಿ ಆಯಿತು. ಹೀಗೆ ಮಕ್ಕಳಲ್ಲಿ ಏನಾಗಿರ್ತದೆ, ತಪ್ಪು ಕಲ್ಪನೆಗಳು ಭಾಳ ಇರ್ತಾವೆ. ಅದನ್ನು ನಿವಾರಣೆ ಮಾಡ್ಕೊಳ್ಬೇಕು. ನಂದು ಮೆಮೊರಿ ಚೆನ್ನಾಗಿಲ್ಲ ಅಂತ ಕೆಲವು ಹುಡುಗರಿಗೆ ಇರ್ತೈತಿ. ದೇ ಶುಡ್ ಗೋ ಫಾರ್ ಸಮ್ ಯೋಗ, ಅದನ್ನೆಲ್ಲ ಮಾಡಿಕೊಂಡು ಇಂಪ್ರೂವ್ ಮಾಡ್ಕೋಬೇಕು. ಇಂಗ್ಲೀಷ್ ನಂದು ಸರಿ ಇಲ್ಲ ಅಂದರೆ ಏನು 1 ತಿಂಗಳು ಕೋಚಿಂಗ್ ತೊಗೊಳ್ಬೇಕು. ಏನಾಗ್ತದೆ, ಮಿನಿಮಮ್ ರಿಕ್ವೈರ್ಮೆಂಟ್ ಇರ್ತೈತಿ, ಅದನ್ನೆಲ್ಲ ತಯಾರಿ ಮಾಡ್ಕೋಬೇಕು. ಮತ್ತು ನಂದು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಇಲ್ಲ ಅಂತಾರೆ, ಅದನ್ನು ಇಂಪ್ರೂವ್ ಮಾಡ್ಕೋಬೋದು. ಎನಿಥಿಂಗ್ ಕ್ಯಾನ್ ಬಿ ಇಂಪ್ರೂವ್ಡ್. ಮಾಡಿಕೊಳ್ಳುವಂಥ ಮನಸ್ಸಿರ್ಬೇಕು ಅಷ್ಟೇ. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅಂತ. ಆ ಥರ. ಮತ್ತು ನಾನು ಇಂಥ ಸ್ಕೂಲಲ್ಲಿ ಓದೀನಿ, ಎಲ್ಲ ದೊಡ್ಡ ದೊಡ್ಡ ಊರಾಗಿದ್ದವ್ರು ಅಷ್ಟ ಆಗ್ತಾರೆ ಅದಕ್ಕೆ ಅಂತೇಳಿ ಹಾಗೇನಿಲ್ಲೇ ಇಲ್ಲ ಅದು. ಈಗ ಇವರು ಸತ್ಯ ನಡೆಲ ಇವರು ಇದಾರಲ್ಲ, ಮೈಕ್ರೋಸಾಫ್ಟ್ CEO ಇದಾರೆ, ಅವರು ಇಲ್ಲೇ ಮಣಿಪಾಲದಲ್ಲೇ ಓದಿದ್ದಾರೆ. ಅವ್ರೇನು IIT ಇದ್ರೊಳಗೆ ಓದಿ ಏನೂ ಆಗಿಲ್ಲ. ಅವರು ದೊಡ್ಡ ಕಂಪ್ನಿ, ಅವರು ಮೈಕ್ರೋಸಾಫ್ಟ್ ಕಂಪ್ನಿ ದೊಡ್ಡ ಕಂಪ್ನಿ, ಅಂಥದ್ರದ್ದು ಹೆಡ್ ಇದ್ದಾರೆ ಅವರು. ಆ ಬಿಲ್ ಗೇಟ್ಸನ್ನೇ ಹೇಳ್ತಾರೆ ಏನಪ್ಪ ಅಂದ್ರೆ, ಐ ವಾಸ್ ಜಸ್ಟ್ ಎನ್ ಎವರೇಜ್ ಸ್ಟೂಡೆಂಟ್ ವೆನ್ ಐ ವಾಸ್ ಸ್ಟಡಿಂಗ್, ಬಟ್ ಆಲ್ ದ ಗೋಲ್ಡ್ ಮೆಡಲಿಸ್ಟ್ ಆ್ಯಂಡ್ ರ್ಯಾಂಕ್ ಹೋಲ್ಡರ್ಸ್ ಆಫ್ ದ ವರ್ಲ್ಡ್ ಆರ್ ವರ್ಕಿಂಗ್ ವಿತ್ ಮೈ ಕಂಪ್ನಿ ಅಂತ ಹೀ ಸೇಸ್ ಲೈಕ್ ದಟ್. ಅಂದರೆ ನಾನಂತ ಇರಲಿಲ್ಲ, ಬಟ್ ಇವತ್ತಂತ ಅವರೆಲ್ಲ ನನ್ನ ಕಡೆ ದುಡಿತಾ ಇದ್ದಾರೆ ಅಂತ ಹೇಳ್ತಾರೆ. ಅಂದರೆ ವಾಟ್ ಈಸ್ ರಿಕ್ವೈರ್ಡ್ ಈಸ್ ವಿಲ್ ಪವರ್. ಅದು ಮಕ್ಕಳಲ್ಲಿ ಯಾರಿಗೆ ಡೆವಲಪ್ ಮಾಡ್ಕೋತಾರ, ನೀವು ಹೆಂಗೆ ವಿಚಾರ ಮಾಡ್ತೀವಿ ಹಂಗೆ ಆಗ್ತೀವಿ ಅಂತ ನಾ ಹೇಳೋದು ಯಾವಾಗಲೂ. ನಾ ಆಗ್ತೀನಿ, ಆಗಲೇಬೇಕು ಅಂತೇಳಿ ಅವನು ಮನಸ್ಸು ಮಾಡಿದ ಅಂದರೆ ಹೇಗಾದರೂ ಓದ್ತಾನೆ ಅವನು. ಇಲ್ಲ, ನಾ NCERT ಓದಲಿಲ್ಲ ಮೊದಲು, ನಾವು ಎಲ್ಲ ಕನ್ನಡ ಮೀಡಿಯಮ್ ಬುಕ್ಸ್ ಎಲ್ಲ ಓದೀವಿ, NCERT ಓದಿಲ್ಲ ನಾವು, NCERT ಓದಬೇಕಂತ ಹೇಳ್ತಾರೆ ಅಂತಂದು ನಾನು ತರಿಸಿದೆ. ಅವನು ಡಿಗ್ರಿ ಮುಗಿದ ಮೇಲೆ NCERT ಬುಕ್ಸ್ ತರಿಸಿದೆ ನಾನು. ಈಗೆಲ್ಲ ಆರಾಮ್ ಸಿಗ್ತಾವೆ, ಅವಾಗ ದೆಹಲಿಯಿಂದ ತರಿಸಿದೆ ನಾವು. NCERT ಬುಕ್ಸ್ ಅವ್ರ ಬೇಸಿಕ್ ಬುಕ್ಸ್ ಅವನ್ನೆಲ್ಲ ನಾನು ಅವಾಗ ಓದಿದೆ. ಯು ಕ್ಯಾನ್ ಡೆವಲಪ್ ಯುವರ್ ಫೌಂಡೇಶನ್. ಅವಾಗ ಇನ್ನೂ ಮ್ಯಾಚುರಿಟಿ ಇದೆ, ಇನ್ನೂ ಬೇಗ. ಈಗ ಇದನ್ನು ಓದಾಕ ನಾವು ವರ್ಷಡಿ ಓದ್ತಿದ್ದು, ಈಗ ನೀನು 2 ದಿವಸದಾಗ ಬುಕ್ ಮುಗಿಸ್ಬಿಡ್ತೀವಿ ನಾವು. ಮತ್ತು ಅಲ್ಲಿ ಲೆಸ್ ಎಕ್ಸ್ಪೆನ್ಸ್ ಇರುವಂಥ ಬುಕ್ಸ್ ಅವು NCERT ಬುಕ್ಸ್. ಅವನು ಓದೋದಕ್ಕೆ ಏನಿದೆ, ಅವನು ಓದಬೇಕನ್ನೋದು ಯಾವಾಗಾದರೂ ಓದಬೇಕು. ಅದಕ್ಕೆ ಅವರು IAS ದವ್ರು ಏನು ಹೇಳ್ತಾರೆ, NCERT ಬುಕ್ಸ್ ಓದಬೇಕು, ಬೇಸಿಕ್ ಅದು. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಓದಬೇಕು, ಎವ್ರಿ ಡೇ ಒಂದು ಇಂಗ್ಲೀಷ್ ನ್ಯೂಸ್ ಪೇಪರ್ ಓದಬೇಕು, ಹಿಂದೂ ಪೇಪರ್ ಈಸ್ ಬೆಸ್ಟ್ ಪೇಪರ್ ಫಾರ್ ದ್ಯಾಟ್. ಈ ಥರದ್ದು ಡೈಲಿ ಓದಬೇಕು. ಒಂದು ರೀಜನಲ್ ಲ್ಯಾಂಗ್ವೇಜ್, ಕನ್ನಡ ಪೇಪರು, ಕನ್ನಡ ಇದ್ದರೆ ಕನ್ನಡ, ಮರಾಠಿ ಇದ್ದರೆ ಮರಾಠಿ, ಯಾರ ಕ್ಯಾಂಡಿಡೇಟ್ ಯಾವ ಲ್ಯಾಂಗ್ವೇಜ್ ಇರ್ತಾವೆ ಅದನ್ನು ಓದಬೇಕು. ಈ ಥರ ಡೈಲಿ ಓದಬೇಕು. ಮತ್ತು ಇಂಟರ್ವ್ಯೂಗಳು ಈಗ ಯೂಟ್ಯೂಬ್ನಲ್ಲಿ ಬರ್ತಾವೆ, ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಇಂಟರ್ವ್ಯೂಗಳನ್ನು ಬರ್ತಾವೆ, ಅವ್ರನ್ನೂ ಕೇಳಬೇಕು, ಮೋಟಿವೇಟ್ ಆಗಬೇಕು. ಅವ್ರು ಹೆಂಗೆ ತಯಾರಿ ಮಾಡ್ಕೊಳ್ತಾರೆ, ಏನು ಮಾಡಿದ್ದಾರೆ, ಅದೆಲ್ಲ ಈಗ ಲಭ್ಯ ಇದೆ. ಈಗ ಅದನ್ನೆಲ್ಲ ಕೇಳಬೇಕು ಅವರು. ಅಂದರೆ ದೇ ವಿಲ್ ಗೆಟ್ ಮೋಟಿವೇಟೆಡ್. ಅವರು ಏನು ಒಮ್ಮೆಲೇನ ದೊಡ್ಡ ವ್ಯಕ್ತಿಯಾಗಿ ಆಗಿರೋದಿಲ್ಲ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಆಗಿರ್ತದೆ. 5-6ನೇ ಚಾನ್ಸಿಗೆ ಆಗಿರ್ತಾರೆ. ಒಮ್ಮೆಲೇ ಫಸ್ಟ್ ಆನ್ಸರ್ ಆಗಬೇಕಂತೇಳಿ ಹೋಗಬಾರ್ದು. ಆದರೆ ವೆಲ್ ಆ್ಯಂಡ್ ಗುಡ್. ಆಗದೇ ಇದ್ದರೂ ಡಿಪ್ರೆಷನ್ ಆಗಬಾರ್ದು, ಖಿನ್ನತೆಗೆ ಹೋಗಬಾರ್ದು. ಅದಾಗಲಿಲ್ಲ ಅಂದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದೆ, ಇಲ್ಲೂ ಆಗ್ಬೋದು. ಅಸಿಸ್ಟೆಂಟ್ ಕಮಿಷನರ್ ಆದಮೇಲೆ 10 ವರ್ಷದಲ್ಲಿ IAS ಆಗ್ತಾರೆ. ಇಲ್ಲಿ 10-12 ವರ್ಷ ಅಸಿಸ್ಟೆಂಟ್ ಕಮಿಷನರ್ ಸರ್ವಿಸ್ ಮಾಡಿದರೆ IAS ಆಗ್ತಾರೆ. DYSP ಆದರೆ 10-12 ವರ್ಷದಲ್ಲಿ IPS ಆಗಿ SP ಆಗ್ತಾರೆ. ಇಲ್ಲೂ ಅವಕಾಶ ಇದೆ. ಅದು ಅಲ್ಲಿ ಆಗಿಲ್ಲ ಅಂತ ಅದೇನು ಎಂಡ್ ಅಲ್ಲ. ದೇರ್ ಇಸ್ ನೋ ಎಂಡ್ ಇನ್ ಲೈಫ್. ಯಾವುದೂ ಮುಕ್ತಾಯ ಅನ್ನೋದು ಇರಲಿಲ್ಲ. ಆ್ಯಸ್ ಲಾಂಗ್ ಆ್ಯಸ್ ನಿಮ್ಮ ಪ್ರಯತ್ನ ಜಾರಿಯಲ್ಲಿದ್ದರೆ ಯಾವುದಾದ್ರೂ ಒಂದು ಆಗೇ ಆಗ್ತದೆ. ಅದಕ್ಕೆ ಹೋಪ್ಸ್ ಕಳ್ಕೊಬಾರ್ದು ಯಾವಾಗಲೂ. ಆ ರೀತಿಯಾಗಿ ಮಕ್ಕಳು ಬಹಳ ಖುಷಿಯಿಂದ ಮಾಡಬೇಕು, ಹುರುಪಿನಿಂದ ಮಾಡಬೇಕು. ಯಾವುದೇ ಕಾರಣಕ್ಕೂ ಖಿನ್ನತೆಗೆ ಒಳಗಾಗಬಾರ್ದು. ಅದೊಂದು ಭಾಳ ಮೇಂಟೈನ್ ಮಾಡಬೇಕು. ಡಿಪ್ರೆಷನ್ಗೆ ಹೋಗಬಾರ್ದು. ಹಾಗಿದ್ರೆ ಅವನು ಫ್ರೆಂಡ್ಸ್ ಜೊತೆ ಯಾರ ಮಾತಾಡಬೇಕು, ಅಥವಾ ಎಲ್ಲಿಯಾದರೂ ಹೋಗಿ ಪೇರೆಂಟ್ಸು ಕೌನ್ಸಿಲಿಂಗು ಎಲ್ಲಿಯಾದರೂ ಹೋಗಿ ಕೌನ್ಸಿಲಿಂಗ್ ತೊಗೊಳ್ಬೇಕು. ನನಗೆ ಹಿಂಗೆ ಆಗ್ತಾಯಿದೆ ಅಂತ ಅವನು ಹೇಳ್ಕೊಳ್ಬೇಕು. ಅದರಿಂದ ಹೊರಗೆ ಬರಬೇಕು. ಮತ್ತೆ ಈ ಶುಡ್ ಕಮ್. ನಾನು ಕೇಳಿದರೆ ಆ ಥರದ್ದು ನಮಗೂ ಆಗ್ತಿದ್ದು ಓದಬೇಕಾದ್ರೆ, ಬಟ್ ನಾಟ್ ಲಾಂಗ್ ಟೈಮ್. 1 ದಿವಸ 2 ದಿವಸ ಅಪ್ಸೆಟ್ ಆಗ್ತಿದ್ದು, ಬೇಗ ಎಕ್ಸಾಮ್ ಆಗಲಿಲ್ಲ, ಸರಿ ಆಗ್ತೈತಿ ಇಲ್ಲ, ಹೀಗೆಲ್ಲ ಇರ್ತಿದ್ದು. ಬಟ್ ವಿ ಇಸ್ ಟು ಓವರ್ಕಮ್ ಆನ್ ಅವರ್ ಓನ್. ಯಾರು ಇದು ಬೇಕಾಗ್ತಿರಲಿಲ್ಲ.
ಯಾಕೋ ಬೇಜಾರಾಗ್ತಿದ್ವು ಅಂತಿದ್ದು, ಒಂದು ಸ್ವಲ್ಪ ಇದಾಗ್ತಿದ್ದು, ಒಂದು ಯಾವ್ದಾರು ಪಿಕ್ಚರ್ ನೋಡಿ ಬರ್ತಿದ್ದು, ಮತ್ತೆ ಹುರುಪಾಗ್ತಿದ್ದು, ಮತ್ತೆ ಓದ್ತಿದ್ದು. ಹಿಂಗೆ ಯು ಶುಡ್ ಡೈವರ್ಟ್ ಫಾರ್ ಸಮ್ ಟೈಮ್. ಒಂದು ಸ್ವಲ್ಪ ಹೊರಗಡೆ ಹೋಗೋದು, ಮತ್ತೆ ಬಂದ್ಬಿಡೋದು, ಮತ್ತೆ ಆ್ಯಸ್ ಯೂಶುವಲ್ ಕೋರ್ಸ್ಗೆ ಬರಬೇಕು. ಆ ರೀತಿ ಮಾಡಿದರೆ ಖಂಡಿತವಾಗಿ ಅವರು ಬರ್ತಾರೆ, ಸಕ್ಸಸ್ ಆಗುತ್ತೆ ಅಂತ. ಖಂಡಿತ ಸರ್. ಸರ್, ಇವಾಗ ಮತ್ತೆ ಅವಕಾಶ ಸಿಕ್ಕರೆ ನಿಮ್ಮ ಸೇವಾ ಜೀವನದಲ್ಲಿ ಒಂದು ಬದಲಾಯಿಸಲು ಇಚ್ಛಿಸುವಂತಹ ಒಂದು ಅಂಶ ಅಂದರೆ ವಿಷಯ? ಅವಕಾಶ ಅಂದರೆ ಈಗ ಸರ್ಕಾರಿ ಸೇವೆ ನಮಗೆ ಸಿಗೋದು ಆಗೋದಿಲ್ಲ. ಯಾಕಂದರೆ ಈಗ ಒನ್ಸ್ ರಿಟೈರ್ಡ್, ಸರ್ಕಾರಿ ಸೇವೆ ಅಂದರೆ ಕಷ್ಟ, ಅದು ಆ ಸಾಧ್ಯತೆಗಳಿಲ್ಲ. ಬಟ್ ಸಾರ್ವಜನಿಕವಾಗಿ ನಾವು ಸೇವೆ ಮಾಡಬೇಕಂತಿದೆ. ನಾನು ಒಂದು ಮಕ್ಕಳಿಗೆ ಈ ರೀತಿ ಗೈಡೆನ್ಸ್ ಕೊಡಬೇಕು, ಈ ರೀತಿ ಅವರಿಗೆ ಮಾರ್ಗದರ್ಶನವನ್ನು ಕೊಡಬೇಕು. ಯಾಕಂದರೆ ಸಮಾಜ ನಮಗೆ ಇಷ್ಟೊಂದೆಲ್ಲ ಅವಕಾಶಗಳನ್ನು ಕೊಟ್ಟಿದೆ, ನಾವು ಕೂಡ ಸಮಾಜಕ್ಕೆ ಏನಾದರೂ ಮಾಡಬೇಕು. ಮಕ್ಕಳಿಗೆ ಯಾರಿಗೆ ತಪ್ಪು ಕಲ್ಪನೆಗಳಿದಲ್ಲ, ನಾನೇ ಸುಮಾರು ಕಡೆ ಎಲ್ಲ ಕಡೆಯೂ ಅತಿಥಿಗಳಾಗಿ ಕರೆದಿದ್ದಾರೆ. ಎಲ್ಲ ಕಾಲೇಜುಗಳು, ಬೇರೆ ಬೇರೆ ಕಾಲೇಜುಗಳು, ಶೈಕ್ಷಣಿಕ ಸಂಸ್ಥೆಗಳು ಎಲ್ಲ ಕಡೆ ನಾನು ಹೋಗಿದ್ದೀನಿ. ಹೋದಾಗ ನಾನು ಇದನ್ನೇ ಹೇಳ್ತೀನಿ. ಮತ್ತು ಹೆಣ್ಮಕ್ಳಿಗೂ ಕೂಡ ನಾನು ಹೇಳ್ತೀನಿ, ಕರ್ನಾಟಕ ಸರ್ಕಾರ ಭಾಳಷ್ಟು ಅನುಕೂಲತೆ ಮಾಡಿಕೊಟ್ಟಿದೆ ಹೆಣ್ಮಕ್ಳಿಗೆ. ಈಗ ನೀವು ಸ್ಟಾರ್ಟಿಂಗ್ ಫ್ರಮ್ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಪುರಸಭೆ, ಮಹಾನಗರ ಸಭೆ ಎಲ್ಲ ಕಡೆ ನೋಡಿದರೂ 50% ರಿಸರ್ವೇಷನ್ ಹೆಣ್ಮಕ್ಳಿಗೆ ಕೊಟ್ಟಿದೆ. ಅದಲ್ಲದೆ ಕರ್ನಾಟಕ ಸರ್ಕಾರ 30% ರಿಸರ್ವೇಷನ್ ರಿಕ್ರೂಟ್ಮೆಂಟಲ್ಲಿ ಕೊಟ್ಟಿದೆ. ಈಗ ಸಬ್ ರಿಸರ್ವೇಷನ್ ಇದೆ. ಈಗ ಜನರಲ್ ಮೆರಿಟಲ್ಲಿ ಒಂದು 10 ಪೋಸ್ಟ್ ಅದಾವೆ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟು 3 ಪೋಸ್ಟು ಮಹಿಳೆಗೇ ಹೋಗಬೇಕು. ಹಾಗೆ ಎಲ್ಲ ಕೆಟಗರಿಗೂ ಇದೆ, ಬರೀ ಜನರಲ್ ಮೆರಿಟ್ ಅಂತಲ್ಲ. SC ಕೂಡ 10 ಪೋಸ್ಟ್ ಇದ್ದರೆ 3 ಪೋಸ್ಟು SC ಮಹಿಳೆಗೆ ಹೋಗ್ಬೇಕಂತಿದೆ. ಹಂಗೆ ಅವಕಾಶ ಇದ್ದಾಗ ಭಾಳ ರೇರ್ ಅದು. ಅದಕ್ಕಾಗಿ ಮಹಿಳೆಯರು ಜಾಸ್ತಿ ಜನ ಅದನ್ನು ಉಪಯೋಗ ಮಾಡ್ಕೊಳ್ಬೇಕು. ಈಗ NDA, ಮೊದಲು NDAಗೆ ಸೆಲೆಕ್ಷನ್ ಆಗ್ತಿರಲಿಲ್ಲ ಮಹಿಳೆಯರು, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಅದಕ್ಕೆಲ್ಲ ಸೆಲೆಕ್ಷನ್ ಆಗ್ತಾ ಇದ್ದಾರೆ. ಈಗ ಸುಪ್ರೀಂ ಕೋರ್ಟು ಡೈರೆಕ್ಷನ್ ಕೊಡ್ತು, ಮಹಿಳೆಯರಿಗೆ ಯಾಕೆ ಕೊಟ್ಟಿಲ್ಲ ನೀವು NDA ಅಂತ ಹೇಳಿ. ಅದನ್ನು ಕೊಟ್ಟ ಮೇಲೆ ಅವರು ಕೂಡ ಫೈಟರ್ ಪೈಲಟ್ ಆಗ್ತಾ ಇದ್ದಾರೆ. ಅಂದರೆ ಯುದ್ಧ ವಿಮಾನಗಳನ್ನು ನಡೆಸುವಲ್ಲಿ ಮಹಿಳೆಯರು ಹೋಗ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ಸಾಕಷ್ಟು ಅವಕಾಶಗಳದಾವೆ, ಹೆಚ್ಚಿಗೆನೇ ಅದಾವೆ. ಅಂದರೆ ಅವ್ರಿಗೆ ರಿಸರ್ವೇಷನ್ ಕೊಡ್ತಾ ಇದ್ದಾರೆ. ಸೊ ಅದನ್ನು ಅವಕಾಶಗಳನ್ನು ಬಳಸಿಕೊಳ್ಬೇಕು. ಬಟ್ ನಾನು ನೋಡಿದಂಗೆ ಈಗ ಕಾಲೇಜುಗಳಲ್ಲಿ ನಾನು ನೋಡ್ತೀನಿ, BA BSc BCom ಹುಡುಗರನ್ನ ಅಲ್ಲಿ ನೋಡೋಕೆ ಹೋದಾಗ ಹುಡುಗಿಯರು ಅಂದರೆ ಹೆಣ್ಮಕ್ಳ ಸಂಖ್ಯೆ ಭಾಳ ಇದೆ. ಈಗ ಒಂದು ಕಾಲೇಜಲ್ಲಿ ನಾವು ಓದ್ತಾ ಇರಬೇಕಾದ್ರೆ 3 ರೋ ಗಂಡ್ಮಕ್ಳಿದ್ರೆ 1 ರೋದಲ್ಲಿ ಹೆಣ್ಮಕ್ಳು ಇರ್ತಿದ್ರು. ಈಗ ಉಲ್ಟಾ ಇದೆ, 3 ರೋದಲ್ಲಿ ಹೆಣ್ಮಕ್ಳು ಇರ್ತಾರೆ, 1 ರೋದಲ್ಲಿ ಗಂಡ್ಮಕ್ಳು ಇರ್ತಾರೆ. ಆ ಥರ ನಾನು ನೋಡಿದ್ದೀನಿ ಸುಮಾರಲ್ಲಿ. ಅಂದರೆ ದಟ್ ಕೈಂಡ್ ಆಫ್ ಅವೇರ್ನೆಸ್ ಹ್ಯಾಸ್ ಬಿನ್ ಕ್ರಿಯೇಟೆಡ್. ಸಾಕಷ್ಟು ಜನ ಮಹಿಳೆಯರು ಬರ್ತಾ ಇದ್ದಾರೆ. ಇಂಥ ಹುದ್ದೆಗಳಿಗೇನು ಬಂದರೆ ಅವರು ಕೂಡ ಭಾಳಷ್ಟು ಅಂದರೆ ಇಕ್ವಾಲಿಟಿ ಏನು ಮೊದಲಿಂದ ಇದೆಯಲ್ಲ ಅದರ ಅನುಕೂಲವನ್ನು ಅವರು ಕೂಡ ತೆಗೆದುಕೊಳ್ಬೇಕಂತ ನಾನು ಬಯಸ್ತೀನಿ. ಸರ್, ಈಗ ನಿವೃತ್ತಿಯ ನಂತರ ಯಾವ ರೀತಿ ಒಂದು ಸಮಯವನ್ನು ಕಳೀತಾ ಇದ್ದೀರಾ ತಾವು? ನಿವೃತ್ತಿ ನಂತರ ಇದು ನಮ್ಮ ಊರಲ್ಲ, ಇದು ನಮ್ಮ ಊರಿರೋದ್ರಿಂದ ನನಗೆ ಬಂಧುಗಳು ಗೆಳೆಯರು ಭಾಳ ಜನ ಇಲ್ಲೇ ಇದ್ದಾರೆ. ಇಲ್ಲೇ ಇದೆ, ನಾನು ಬೆಳಗಾವದಲ್ಲೇ ಇದ್ದೀನಿ. ಮತ್ತು ನಮ್ಮ ಊರ ಹತ್ರ ಇದೆ, ಅಲ್ಲಿ ಕೂಡ ನಮ್ಮ ಹೊಲ ಮನೆ ಎಲ್ಲ ಇರೋದ್ರಿಂದ ಅಲ್ಲಿಯೂ ಹೋಗ್ತಾ ಇರ್ತೀನಿ. ನಾನು ಸ್ಟಾರ್ಟಿಂಗಲ್ಲಿ ಒಂದು ಶೆಟ್ಟಿಗಲ್ಲಿಯಲ್ಲಿ ಒಂದು ಕೋಚಿಂಗ್ ಇದನ್ನು ತೆಗೆದಿದ್ದೆ, ಫ್ರೀಯಾಗಿ ಕೋಚ್ ಮಾಡೋಣ ಅಂಥೇಳಿ. ಅದು ಯಾಕೋ ಸ್ವಲ್ಪ ಸ್ಪಂದನೆ ಬರಲಿಲ್ಲ. ಅಂದರೆ ಅಲ್ಲಿ ಜಾಸ್ತಿ ಹುಡುಗರು ಈ ಮಿಲ್ಟ್ರಿ, PSI ಹಿಂಗೆ ಇಂಥದಕ್ಕೆಲ್ಲ ಭಾಳ ಇದು ಮಾಡಕತ್ತರು. ಅಂದರೆ ಹೈಯರ್ ಇದಕ್ಕಿದ್ದವರು ಅವರು ಬೆಂಗಳೂರು, ಎಲ್ಲಿಗೆಲ್ಲ ಹೋಗ್ತಾರೆ ಕಾಣ್ತೈತೆ ಮಕ್ಕಳು. ಅದರ ಸಲುವಾಗಿ ಅದನ್ನು ನಾನು ಆಮೇಲೆ ಬಂದ್ ಮಾಡಿದೆ. ಆಮೇಲೆ ಈಗ ನನಗದು ತಲೆಯಲ್ಲಿದೆ, ಏನಾದರೂ ಈ ರೀತಿಯಾದಂಥ ಒಂದು ಮಾರ್ಗದರ್ಶನದ ಒಂದು ಗೈಡೆನ್ಸ್ ಸೆಂಟರ್ ಮಾಡಬೇಕು, ಮಕ್ಕಳಿಗೆ ಉಚಿತವಾಗಿ ಮಾಡಬೇಕು. ಅದು ನಮಗೇನು ಅದರಿಂದ ಸರ್ಕಾರದ ನಮಗೆ ಪೆನ್ಷನ್ ಬರ್ತಾ ಇದೆ, ಉಚಿತವಾಗಿ ನಮಗೂ ಕಾಲ ಕಳೆದಂಗೂ ಆಗ್ತದೆ, ಪ್ಲಸ್ ಮಕ್ಕಳಿಗೂ ಅದರಿಂದ ಉಪಯೋಗ ಆಗ್ತದೆ. ಯಾಕಂದರೆ ಸರಿ ಮಾರ್ಗದರ್ಶನ ಭಾಳ ಇಂಪಾರ್ಟೆಂಟ್. ಮಕ್ಕಳಿಗೆ ಪ್ರಾಪರ್ ವೇ ಗೈಡೆನ್ಸ್ ಏನು ಮಕ್ಕಳಿಗೆ ಬೇಕಲ್ಲ, ಅದನ್ನು ನಾವು ಮಾಡಿದರೆ ಭಾಳಷ್ಟು ಮಕ್ಕಳಿಗೆ ಗೈಡೆನ್ಸ್ ಇಲ್ಲದಕ್ಕೆ ನನಗೆ ಯಾರೂ ಹೇಳಿಲ್ಲ, ನನಗೆ ಗೊತ್ತಾಗಲಿಲ್ಲ ಅಂಥೇಳಿ ರಿಗ್ರೆಟ್ ಆಗಬಾರ್ದು ಅವರು. ಆಮೇಲೆ ಆ ರೀತಿಯಾದ ಮಾರ್ಗದರ್ಶನಗಳನ್ನು ನಾವು ಕೊಡಬೇಕು. ಯಾಕಂದರೆ ಸಾಕಷ್ಟು ಮಿಲಿಟ್ರಿ ಆಫೀಸರ್ ಆಗುವಂಥ ಅವಕಾಶಗಳಿದಾವೆ, ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಿಗಳು ಆಗುವಂಥದ್ದವ, ಕರ್ನಾಟಕ ಸರ್ಕಾರದಲ್ಲಿ ಆಗುವಂಥದ್ದವ. ಅಂಥದ್ರ ಬಗ್ಗೆ ಅಂದರೆ ಅವರಿಗೆಲ್ಲ ಮಾಹಿತಿಗಳನ್ನು ಕೊಡಬೇಕು. ಈಗ ಪೈಲಟ್ ಟ್ರೈನಿಂಗ್ ಕೂಡ ನಡೀತಾ ಇದೆ ಬೆಳಗಾವಿ ಸಾಮ್ರಾದಲ್ಲಿ, ಅದನ್ನು ಕೂಡ ತೊಗೊಂಡ್ರೆ ಪೈಲಟ್ಗಳನ್ನಾಗ್ಬೋದು, ಒಳ್ಳೆ ಸ್ಯಾಲ್ರಿ ಇದೆ ಅದಕ್ಕೆ. ಆ ರೀತಿ ಯಾವುದೇ ರೀತಿಯಾದ ಇಂಥ ಮಾರ್ಗದರ್ಶನಗಳನ್ನು ನಾವು ಕೊಟ್ಟರೆ ಮಕ್ಕಳಿಗೆ ಅವರ ಇಂಟ್ರೆಸ್ಟ್ ಯಾವ ರೀತಿ ಇದೆ ಅದರಲ್ಲಿ ಅವರು ಮುಂದುವರಿಯೋದಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೋದಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಖಂಡಿತ ಸರ್. ಸರ್, ಕೊನೆಯದಾಗಿ ನಮ್ಮ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಿಗಾಗಿರ್ಬೋದು, ಸಮಾಜಕ್ಕೆ ಯಾವ ಒಂದು ಸಂದೇಶವನ್ನು ನೀಡಲಿಕ್ಕೆ ಇಷ್ಟಪಡ್ತೀರಾ? ವಿದ್ಯಾರ್ಥಿಗಳಿಗಂತೂ ನಾನು ಈ ನನ್ನ ಇದರಲ್ಲೇ ಹೇಳಿದ್ದೀನಿ, ಏನಪ್ಪ ಅಂತಂದರೆ ಅವು ತಪ್ಪು ಕಲ್ಪನೆಗಳಿಂದ ನೀವು ಬಳಲಬೇಡ್ರಿ, ಅದನ್ನು ಓವರ್ಕಮ್ ಮಾಡಿಕೊಡ್ರಿ, ಆತ್ಮವಿಶ್ವಾಸವನ್ನು ಹೆಚ್ಚಿಗೆ ಮಾಡಿಕೊಡ್ರಿ, ಶಿಸ್ತನ್ನು ಡೆವಲಪ್ ಮಾಡಿಕೊಡ್ರಿ. ಬೆಳಗ್ಗೆ ಹೇಳೋದು ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಜಾಗಿಂಗು, ರನ್ನಿಂಗು, ಈ ಥರ ನಮ್ಮ ಆ್ಯಕ್ಟಿವಿಟಿನಲ್ಲೇ ನಾವು ಇರಬೇಕು. ಈಗಾದರೂ ಕೂಡ ನಾನು
ನಾನು 5 ಗಂಟೆಗೆ ನಾನು ಹೇಳ್ತೀನಿ. ಎಂಥ ಕಷ್ಟ ಇದ್ದರೂ ಕೂಡ 5 ಗಂಟೆಗೆ ನಾನು ಹೇಳ್ತೀನಿ. ಅದೇ ರೀತಿಯಾಗಿ ಶಿಸ್ತನ್ನು ಬೇಗನೆ ಮಲಗಿಕೊಳ್ಬೇಕು, ಮತ್ತು ಟೈಮ್ ಸರಿಯಾಗಿ ಊಟ ನಿದ್ರೆ ಎಲ್ಲ ಮಾಡಬೇಕು. ಮತ್ತು ನಮ್ಮ ಕರ್ತವ್ಯದಲ್ಲಿ ಏನು, ನಮ್ಮ ಕೆಲಸದಲ್ಲಿ ಏನಿದೆಯಲ್ಲ, ಡೆಡಿಕೇಶನ್ ಟು 100%. ಏನು ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ನಾವು 100% ಕೊಡಬೇಕು. ಅದರಾಗ ಏನು ಮರ್ಜಿ ಕಾಯಬಾರ್ದು, ಯಾವುದು ಮುಲಾಜಿಲ್ಲದೆ ಕೆಲಸ ಮಾಡಬೇಕು. ಆ ರೀತಿಯಾಗಿ ಮಾಡಿದರೆ ನೀವು ಏನು ಗೋಲ್ ಇಟ್ಕೊಂಡಿದ್ದೀರಿ, ನೀವು ಏನು ಆಗಬೇಕಂತಿದ್ದೀರಿ, ಖಂಡಿತವಾಗಿಯೂ ನೀವು ಅದಾಗ್ತೀರಿ. ನೀವು ಅದನ್ನ ಏನು ತಲೆಯಲ್ಲಿ ಏನು ಇಟ್ಕೊಂಡಿದ್ದೀರಿ ಅದು ಖಂಡಿತವಾಗಿಯೂ ಆಗ್ತೀರಿ. ಅದನ್ನು ಮಾಡೋದ್ರಿಂದ ನಿಮಗೆ ಶಿಸ್ತು ಭಾಳ ಇಂಪಾರ್ಟೆಂಟು. ಅದನ್ನು ನೀವು ಮಾಡಿದರೆ ಇವು ಏನಂತೀವಿ ಖಿನ್ನತೆ, ಡಿಪ್ರೆಷನ್ ಏನಂತೀವಿ, ಅವು ಯಾವುವು ನಮ್ಮ ಸಮೀಪ ಸುಳಿಯೋದಿಲ್ಲ. ಸಮಾಜಕ್ಕೆ ಹೇಳಬೇಕಂತಂದರೆ ಈಗ ನಾವು ನೋಡ್ತಾ ಇದ್ದೀವಿ, ಈಗ ಭಾಳಷ್ಟು ನಮ್ಮ ದೇಶ ಭಾಳಷ್ಟು ಪ್ರಗತಿಯಲ್ಲಿದೆ. ತುಂಬ ಎಲ್ಲ ರಂಗಗಳಲ್ಲಿಯೂ ಕೂಡ, ಒಂದು ಡಿಫೆನ್ಸ್ ಸೆಕ್ಟರ್ ಇರ್ಬೋದು, ಪ್ರೊಡಕ್ಷನ್ ಆಫ್ ಫುಡ್ ಇರ್ಬೋದು, ಜನ್ರೇಷನ್ ಆಫ್ ಪವರ್ ಇರ್ಬೋದು, ಪ್ರತಿಯೊಂದು ರಂಗದಲ್ಲಿಯೂ ಕೂಡ ನಾವು ಇವತ್ತು ರೋಡ್ಗಳ ನೋಡ್ಬೋದು. ನಾವು 25-30 ವರ್ಷಗಳ ಹಿಂದೆ ಯಾವ ರೀತಿ ರೋಡ್ಗಳಿದ್ದವು, ಇವತ್ತು ರೋಡ್ಗಳು ಯಾವ ರೀತಿ ಬದಲಾವಣೆಗಳಾಗಿದ್ದಾವೆ. ಏರ್ಪೋರ್ಟ್ಗಳ ಸಂಖ್ಯೆ ಬದಲಾವಣೆ ಆಗಿದೆ. ಇಂಟರ್ನೆಟ್ ಯೂಸರ್ ಅದು ಕೂಡ ಜಾಸ್ತಿ ಆಗಿದೆ. UPI ಪೇಮೆಂಟ್, ಅದು ಟ್ರಾನ್ಸಾಕ್ಷನ್ಸ್ ಏನು ಥ್ರೂ UPI ಜಾಸ್ತಿ ಆಗ್ತಾ ಇದೆ. ಇದು ಪ್ರಗತಿಯ ಸಂಕೇತ. ಇದು ಎಲ್ಲ ಆಗ್ತಾ ಇರೋದು ಪ್ರಗತಿಯ ಸಂಕೇತ. ಒಂದು ಬಾಂಧವ್ಯದಲ್ಲಿ ನಾವು ದೇಶದ ಕಡೆ ಹೆಚ್ಚು ನಮ್ಮ ಸಣ್ಣ ಇವನ್ನೆಲ್ಲ ಬದಿಗಿತ್ತು, ನಮ್ಮ ದೇಶದ ಕಡೆ ನಾವು ಗಮನ ಕೊಡಬೇಕು. ನಮ್ಮ ದೇಶ ಇನ್ನೂ ಹೆಚ್ಚು ಪ್ರಗತಿಯತ್ತ ನಾವು ದಾಪುಗಾಲನ್ನು ಹಾಕಬೇಕು. ಆ ರೀತಿಯಾಗಿ ನಾವು ಯೋಚನೆ ಮಾಡೋದ್ರಿಂದ ಒಳ್ಳೆಯ ರಾಷ್ಟ್ರವನ್ನು ನಾವು ನಿರ್ಮಾಣ ಮಾಡ್ಬೋದು, ಜನರೆಲ್ಲ ಸೇರಿ ಅಂತ. ಖಂಡಿತ ಸರ್. ಸರ್, ತಮ್ಮ ಒಂದು ಜೀವಯಾನದ ಸಾಧನೆಯ ಜೊತೆಗೆ ವಿದ್ಯಾರ್ಥಿಗಳಿಗೆ, ಸಮಾಜಕ್ಕೆ ಒಂದು ಒಳ್ಳೆಯ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ತಮಗೂ ಕೂಡ KLEಯ ವೇಣು ಧ್ವನಿ, ಇದನ್ನು ನಾನು 90.4 ನಾನು ಯಾವಾಗ ಟ್ರಾವೆಲ್ ಮಾಡ್ತಿರ್ತೀನಿ ಬೆಳಗ್ಗೆ, ಅವಾಗೆಲ್ಲ ನಾನು ಕೇಳ್ತಾ ಇದ್ದೆ, ಅವರಿವರ ಸಂದರ್ಶನಗಳನ್ನು ಕೇಳ್ತಾ ಇದ್ದೆ. ಅದರ ಅವಕಾಶವನ್ನು ನೀವು ಕೂಡ ನನಗೆ ಇಲ್ಲಿ ಒದಗಿಸಿಕೊಟ್ಟಿದ್ದೀರಿ, ಮತ್ತು ನನ್ನ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ನೀವು ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮ KLE ಧ್ವನಿ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಸ್ನೇಹಿತರೆ, ತಮ್ಮ ಅಮೂಲ್ಯ ಅನುಭವಗಳ ಜೊತೆಗೆ ಕನಸು, ಪರಿಶ್ರಮ ಮತ್ತು ನಂಬಿಕೆ ಇದ್ದರೆ ಯಶಸ್ಸು ಖಂಡಿತ ಎಂಬ ಸಂದೇಶವನ್ನ ನೀಡಿದ್ರು MG ಹಿರೇಮಠ್ ಸರ್ ಅವರು. ಅವರ ಮಾತುಗಳು ಖಂಡಿತ ತಮ್ಗೆ ಪ್ರೇರಣೆಯಾಗುತ್ತೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, KLE का हाथ आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Pelagavi. Call 08312473777. KLE ಕನಸು ನನಸದ